ನನಿ ತನಿ ನನಿ ತಂದಾನೇ ನನಿ ತಾನ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ, ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರ್ದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ, ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದೊಡ್ಡನಾಗಂಗಿಲ್ಲ ಇನ್ನು ಜಾಣಿ. ನೀರ್ ಕುಡ್ಸಿದ್ಲಪ್ಪ ನಿಂಗೆ ನೀನ್ ರಮಣಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಖಿಲ ಭಾರತ ಸುಸಂಘಟಿತ ಕೃಷಿ ಉಪಕರಣ ಯಂತ್ರಗಳ ಪ್ರಾಯೋಜನೆ ಅಡಿಯಲ್ಲಿ ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಇತ್ತೀಚೆಗೆ ಯಂತ್ರೋಪಕರಣಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ನಾಟಿಯಿಂದ ಹಿಡಿದು ಕಟಾವಿನವರೆಗೆ ಬಳಸಬಹುದಾದ ವಿವಿಧ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಕೃಷಿ ಕಾರ್ಮಿಕರ ಕಡಿಮೆ ಮಾಡಿ ಕೃಷಿ ವೆಚ್ಚವನ್ನು ಯಾವ ರೀತಿ ಕಡಿಮೆ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅಖಿಲ ಭಾರತ ICR ಕೇಂದ್ರ, ಅಖಿಲ ಭಾರತ ಸುಸಂಘಟಿತ ಈ ಒಂದು ಯಂತ್ರೋಪಕರಣಗಳ ಒಂದು ಯೋಜನೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಸಿ ಫಾರ್ಮ್ ಆವರಣದಲ್ಲಿ ಒಂದು ಹೊಸ ಸಂಶೋಧನೆ ಇವತ್ತು ಶುರುವಾಗಿದೆ. ಎಲ್ಲ ರೈತರ ಪ್ರತಿಕ್ರಿಯೆಗಳನ್ನು ನಾವು ವಿಶ್ಲೇಷಣೆ ಮಾಡಿ ರೈತರ ಸಮಸ್ಯೆಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಯಂತ್ರೋಪಕರಣಗಳು ಯಾವ ರೀತಿ ಯಾವ ಬೆಳೆಗಳಿಗೆ ನಾವು ಉಪಯೋಗಿಸ್ಬೋದು, ಯಾವ ಉತ್ತಮವಾದಂಥ ಕೃಷಿ ಸಲಕರಣೆಗಳಂತ ಹೇಳ್ಬಿಟ್ಟು ಇಡೀ ನಮ್ಮ ಬೇರೆ ಬೇರೆ ಕೇಂದ್ರಗಳಿಂದ ಎಲ್ಲ ಇಲ್ಲಿ ಬಂದು ಇಲ್ಲಿ ನಾವು ರೈತರ ತಾಕುಗಳಲ್ಲಿ ಪ್ರಯೋಗ ಮಾಡಿ ಈ ಒಂದು ರೈತರ ಒಂದು ಈ ಕೂಲಿ ಕೃಷಿ ಕಾರ್ಮಿಕರ ಒಂದು ಸಮಸ್ಯೆಗೆ ಬಹುಶಃ ಉತ್ತರ ಕೊಡುವುದರಲ್ಲಿ ಈ ಒಂದು ವೇದಿಕೆ ಬಹಳ ಪ್ರಯತ್ನ ಮಾಡ್ತಾ ಇದೆ. ಭಾಳಷ್ಟು ಉಪಯುಕ್ತವಾಗಿದೆ ಅಂತ ನನ್ನ ಅದರ ಭಾವನೆ. ರೈತರು ಏನಂದ್ರೆ ಈ ಇತ್ತೀಚೆಗೆ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ, ಭಾಳ ಕಷ್ಟ ಆಗ್ತಾಯಿದೆ. ರೈತರಿಗೆ ವ್ಯವಸಾಯ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಈಗ ರೈತರು ಎಲ್ಲರೂ ವ್ಯವಸಾಯ ಬಿಡ್ತಾ ಇದ್ದಾರೆ, ಎಲ್ಲ ಬರೀ ಇದು ಸಿಟಿ ಕಡೆ ರೈತರು ಹೋಗ್ತಾ ಇದ್ದಾರೆ, ಎಲ್ಲ ಭೂಮಿಯೆಲ್ಲ ಪಾಳು ಬಿಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಕಾಲಕ್ಕೆ ಸರಿಯಾಗಿ ಅವರಿಗೆ ವ್ಯವಸಾಯ ಮಾಡೋಕ್ಕೆ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ. ಆದರೆ ಇದನ್ನೆಲ್ಲ ನಾವು ನಿಗಿಸ್ಬೇಕು ಅಂತ ನಾವೇನು ಮಾಡಿದ್ವಿ, ಇವತ್ತು ಈ ಯಂತ್ರೋಪಕರಣ ಮೇಲೆ ಇನ್ನು ಮುಂದೆ ರೈತರು ಯಥೇಚ್ಛವಾಗಿ ಉಪಯೋಗ ಮಾಡಬೇಕಾಗುತ್ತದೆ. ಈ ಥರ ಮಾಡಿದಾಗ ರೈತರಿಗೆ ಏನಂತಂದರೆ ಅವರಿಗೆ ಏನು ಖರ್ಚು ಮಾಡ್ತಾರೆ ಅದು ಕಡಿಮೆ ಆಗುತ್ತೆ, ಹೆಚ್ಚು ಲಾಭವೂ ಸಿಗುತ್ತೆ. ಆಮೇಲೆ ಕೃಷಿ ಕಾರ್ಮಿಕ ಅವಲಂಬಿತವಾಗೋದನ್ನು ಅದು ತಪ್ಪುತ್ತೆ. ಯಂತ್ರೋಪಕರಣಗಳ ಮೇಲೆ ರೈತ ಹೋದಾಗ ಅವನಿಗೆ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಈಗ ಯಂತ್ರೋಪಕರಣಗಳ ಖರ್ಚು ಜಾಸ್ತಿ ಇರ್ಬೋದು. ಈಗ ರೈತನಿಗೆ ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಅದರ ಕಸ್ಟಮೈರಿಂಗ್ ಅಂತ ಒಂದೊಂದು ಜಿಲ್ಲೆಯಲ್ಲಿ ಆಯಾ ತಾಲೂಕಿನಲ್ಲಿ ಕಸ್ಟಮೈರಿಂಗ್ ಅಂತ ಮಾಡಿರ್ತೀವಿ. ರೈತನಿಗೆ ಬೇಕಾದಾಗ ಅದನ್ನು ಬಾಡಿಗೆ ಕೊಟ್ಟು ಅದನ್ನು ಪಡ್ಕೋಬೋದು. ಅವಾಗ ಅವ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ವಾಪಸ್ ಅದ್ರ ಕಸ್ಟಮೈರಿಗೆ ತಂದುಬಿಡ್ಬೋದು. ಈ ರೀತಿ ಮಾಡಿದಾಗ ರೈತನಿಗೂ ಅನುಕೂಲ ಆಗುತ್ತೆ. ಎಲ್ಲ ರೈತರು ಆ ತಾಲೂಕಿನ ತಗೊಂಡು ಎಲ್ಲ ರೈತರಿಂದ ಬಳಕೆ ಮಾಡಬೇಕು. ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ 5 ಜಿಲ್ಲೆಗಳು ಸೇರ್ತವೆ: ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ತುಮಕೂರು. ಈ 5 ಜಿಲ್ಲೆಗಳಿಂದ ರೈತರನ್ನ ಇವತ್ತು ನಾವು ಬರಮಾಡ್ಕೊಂಡಿದ್ವಿ. ಅವರಿಗೆ ಯಾವ ರೀತಿ ಎನ್ಬೋದು, ಅವಾಗ ಅವನಿಗೆ ಆರ್ಥಿಕವಾಗಿ ಲಾಭವೂ ಸಿಗುತ್ತೆ. ಈ ನಿಟ್ಟಿನಲ್ಲಿ ಅವನು ಯಂತ್ರೋಪಕರಣ ಮೇಲೆ ಹೋಗಬೇಕಾಗುತ್ತೆ. ಈಗ ಕಬ್ಬಿನಲ್ಲೂ ಅಷ್ಟೇ, ಕಬ್ಬಿನಲ್ಲಿ ಈಗ ಇದುವರೆಗೂ ಯಾವುದೇ ಸರಿಯಾದ ಒಂದು ಯಂತ್ರ ಬಂದಿಲ್ಲ. ಇತ್ತೀಚೆಗೆ ನಾವು ಪರಿಚಯ ಮಾಡ್ತಾ ಇದ್ವಿ. ಈಗಾಗಲೇ ನಮಗೆ ಕಬ್ಬನ್ನು ನಾಟಿ ಮಾಡೋ ಯಂತ್ರ ಆಗಿರ್ಬೋದು, ಕಬ್ಬನ್ನು ಕಟಾವು ಮಾಡೋ ಯಂತ್ರ ಆಗಿರ್ಬೋದು, ಕಳೆ ಕೀಳೋ ಯಂತ್ರ ಆಗಿರ್ಬೋದು. ಈ ರೀತಿ ಯಂತ್ರೋಪಕರಣಗಳ ಮೇಲೆ ರೈತ ಹೋದಾಗ ಅವನಿಗೆ ಖರ್ಚು ಕಡಿಮೆ ಆಗುತ್ತೆ. ಕೆಲವೊಂದು ಕೃಷಿ ಉಪಕರಣಗಳು ಹೆಚ್ಚಿನ ರೀತಿಯಲ್ಲಿ ಸಣ್ಣ ಪ್ರಮಾಣದ ರೈತನ ಕೈಗೆ ಸಿಕ್ಕಿದಾಗ ಕೃಷಿ ಉತ್ಪತ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಪಡೀತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುತೇಕ ಇಲ್ಲಿ ಹೆಚ್ಚು ಜಮೀನು ಇರುವಂಥವ್ರಿಗೆ ಭಾಳ ಅನುಕೂಲ ಆಗ್ತಾ ಇದೆ. ಇದನ್ನು
ಸ್ವಲ್ಪ ಅತಿ 10 ಗುಂಟೆ 20 ಗುಂಟೆ 1 ಎಕರೆ ಭೂಮಿ ಇರುವಂಥ ರೈತರುಗಳಿಗೂ ಅನುಕೂಲ ಮಾಡಿದಾಗ ಆಗುವಂಥ ಅನುಕೂಲಗಳು ಆಗ್ತವೆ. ಜೊತೆಗೆ ಈ ಪ್ರದರ್ಶನ ಮೇಳದಲ್ಲಿ ಮಾರಾಟಕ್ಕೂ ಅವಕಾಶ ಕೊಟ್ಟರೆ ಮಾರಾಟಕ್ಕೆ ಅನುಕೂಲ ಆದಾಗ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟಾಗ ರೈತರಿಗೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಇದು ಗೌರ್ಮೆಂಟ್ನಿಂದ ಬರುವಂಥ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಇದನ್ನು ಮಾಡಿ ಉಪಯೋಗಿಸ್ಕೋಬೋದು. ದಯವಿಟ್ಟು ರೈತರುಗಳು ಸದುಪಯೋಗ ಪಡಿಸ್ಕೊಳ್ಳಿ. ಕುಂದಾಪುರ ತಾಲೂಕು ಕೆಂಚನೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ ಉಡುಪ ಅವರು ತಮ್ಮ 15 ಎಕರೆ ಪ್ರದೇಶದಲ್ಲಿ ಅಡಿಕೆ, ತೆಂಗು, ಕಾಳುಮೆಣಸು, ಗೇರು, ತೇಗ ಹಾಗೂ ನೆಲ್ಲಿಕಾಯಿಯನ್ನು ಬೆಳೆಯುತ್ತಿದ್ದಾರೆ. 2 ಎಕರೆಯಲ್ಲಿ ಭತ್ತವನ್ನು ಬೆಳೆಯುತ್ತಿರುವ ಅವರು ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಸಹ ಬೆಳೆದುಕೊಳ್ಳುತ್ತಿದ್ದಾರೆ. ಭೂ ಸಮೃದ್ಧಿ ಯೋಜನೆಯಡಿಯಲ್ಲಿ 1 ಎಕರೆಯಲ್ಲಿ ಹೀರೆಕಾಯಿಯನ್ನು ಸುಧಾರಿತ ಬೇಸಾಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬೆಳೆಯುತ್ತಿದ್ದಾರೆ. ಆಧುನಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸುತ್ತಿರುವುದರಿಂದ ಹಾಗೂ ಮಾರುಕಟ್ಟೆಯನ್ನು ತಾವೇ ಕಂಡುಕೊಂಡಿರುವುದರಿಂದ ಕೃಷಿ ಹೆಚ್ಚು ಲಾಭಕರವೆನಿಸಿದೆ ಎನ್ನುತ್ತಾರೆ ಚಂದ್ರಶೇಖರ ಉಡುಪ ಅವರು. ಭತ್ತದ ಕಟಾವಾದ ನಂತರ ಗದ್ದೆಯನ್ನು ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿದೆ. 3 ರಿಂದ 4 ಸಾರಿ ಉಳುಮೆ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಅಲ್ಲಿ ಒಂದು ಹೆಚ್ಚು ಕಮ್ಮಿ 1 ಎಕರೆ ಹತ್ತಿರ ಇದೆ. ಆ ಪ್ರದೇಶಕ್ಕೆ ಹೆಚ್ಚು ಕಮ್ಮಿ 300 ಬುಟ್ಟಿ ಸಗಣಿ ಗೊಬ್ಬರಗಳನ್ನು ಹಾಕಿದೆ ಫಸ್ಟಿಗೆ. ಆನಂತರ 1000 ಅಡಿಗೆ ಆಗುವಷ್ಟು ಸುಡುಮಣ್ಣು. ಈ ಸುಡುಮಣ್ಣುಗಳನ್ನು ಮಾಡಿಕೊಳ್ಳೋದ್ರಿಂದ ಕೀಟ ಮತ್ತು ರೋಗಗಳು ತುಂಬ ನಿವಾರಣೆ ಆಯಿತು. ಹಾಗೆಯೇ ಈ ನಾವು ಏನು ಮಾಡ್ತಾಯಿದ್ದೆ, ಹೆಚ್ಚು ಕಮ್ಮಿ 10 ಅಡಿ ಅಂತರದ ಸಾಲುಗಳನ್ನು ತೆಗೆದಿದೆ. ಆ ಅಂತರದ ಸಾಲಿಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಪೇಪರ್ ಹಾಕಿದ್ದು, ಅಂದರೆ ಇದು ಪ್ಲಾಸ್ಟಿಕ್ ಹೊದಿಕೆಯನ್ನು ಅಳವಡಿಸುವುದರಿಂದ ಕಳೆ ಮತ್ತು ಕೀಟ ನಿರ್ವಹಣೆ ಮಾಡ್ಬೋದು. ಅದಕ್ಕೆ ನೀರಾವರಿ ವ್ಯವಸ್ಥೆಗೆ ನಮ್ಮಲ್ಲಿ ನೀರು ಕಡಿಮೆ ಇರುವಂಥ ಲಭ್ಯ ನೀರಿನಲ್ಲಿ ಅಧಿಕ ಜಾಗದಲ್ಲಿ, ಅಂದರೆ ನಾವು 1 ಎಕರೆ ಮಾಡುವ ಕೃಷಿಯನ್ನು 3 ಎಕರೆ 5 ಎಕರೆವರೆಗೂ ಮಾಡಲಿಕ್ಕೆ ಅವಕಾಶ ಇದೆ ಡ್ರಿಪ್ ಇರಿಗೇಷನಲ್ಲಿ. ಹಾಗೆ ನಾವು ಡ್ರಿಪ್ ಇರಿಗೇಷನ್ನಲ್ಲಿ ಹೀರೆ ಕೃಷಿಯನ್ನು ಅಳವಡಿಸಿಕೊಂಡಿದ್ದೇನೆ. ಇದರಿಂದ ಏನು ಲಾಭ ಆಗ್ತದೆ ಕೇಳಿದರೆ, ಒಂದನೇದಾಗಿ ನೀರುಗಳನ್ನು ಸದ್ಬಳಕೆ ಆಗುತ್ತದೆ. ನಾವು ಈಗ ಕಾಲುವೆ ಮಾಡಿ ನೀರು ಕೊಡೋದ್ರಿಂದ ಅಲ್ಲಿ ನೀರು ಇಂಗಿ ಹೋಗ್ತದೆ. ಹಾಗೆ ಇಂಗಿ ಹೋಗೋದ್ರಿಂದ ನಮ್ಮ ಮುಂದಿನ ಗಿಡಗಳಿಗೆ ಸರಿಯಾಗಿ ನೀರು ಸಿಗ್ತಾ ಇರಲಿಲ್ಲ. ಹಾಗೆಯೇ ಕೀಟ ಮತ್ತು ಇದರಲ್ಲಿ ರೋಗಗಳನ್ನು ಒಂದಕ್ಕೊಂದು ಪ್ರಸಾರ ಆಗ್ತಾಯಿತ್ತು ನೀರಿನಿಂದ. ಆದರೆ ಈ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನೀರಿನ ಯಾವುದೇ ರೋಗ ಹರಡುವುದಿಲ್ಲ. ಹಾಗೆಯೇ ನೀರಿನ ಉಳಿತಾಯ ಆಗ್ತಾಯಿತ್ತು. ಹಾಗೆ ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ನೀರು ಆವಿಯಾಗುವುದು ತಡೀತದೆ. ಹಾಗೆ ಕಳೆಗಳ ನಿಯಂತ್ರಣ ಆಗ್ತಿದೆ. ಈ ಕಳೆ ನಿಯಂತ್ರಣದಿಂದಾಗಿ ಕೀಟ ಮತ್ತು ರೋಗಗಳು ತುಂಬ ಕಡಿಮೆ ಆಗ್ತಾಯಿತ್ತು. ಹಾಗೆಯೇ IHRನವರು ರೆಕಮೆಂಡ್ ಮಾಡಿದ ವೆಜಿಟೇಬಲ್ ಸ್ಪೆಷಲ್ ಇದನ್ನು ಕೂಡ ಸ್ಪ್ರೇ ಮಾಡ್ತಾಯಿದ್ದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದರಿಂದ ಮುಖ್ಯವಾಗಿ ಕಾರ್ಮಿಕ ಅವಲಂಬನೆಗಳನ್ನು ತುಂಬ ಕಡಿಮೆ ಮಾಡ್ಕೊಳ್ಳೋದು. ಯಾಕೆ ಹೇಳಿದರೆ, ಇದರಲ್ಲಿ ನೀರು ಬಿಡುವುದಕ್ಕೆ 1 ಜನ ಇರಬೇಕಾಗ್ತಿತ್ತು, ಅಥವಾ ಕಾಲದಲ್ಲಿ ಮಣ್ಣು ಹೇರಲಿಕ್ಕೆ ಆಗ್ತಾ ಇರಲಿತ್ತು, ಅಥವಾ ಗೊಬ್ಬರ ಕೊಡುವಂಥದ್ದು. ಈ ಎಲ್ಲ ಸಮಸ್ಯೆಗಳಿಗೆ ನಮಗೆ ಡ್ರಿಪ್ ಇರಿಗೇಷನ್ ಮುಖಾಂತರ ಗೊಬ್ಬರ ಕೊಡೋದ್ರಿಂದ ಕಾರ್ಮಿಕರ ಅವಲಂಬನೆಯನ್ನು 100ಕ್ಕೆ 90% ಕಡಿಮೆ ಮಾಡ್ಬೋದಾಗಿದೆ. ಚಪ್ಪರಕ್ಕೆ 40,000 ರೂಪಾಯಿ, ಡ್ರಿಪ್ ಇರಿಗೇಷನ್ಗೆ 30, ಒಟ್ಟಿಗೆ ಒಂದು ಗೊಬ್ಬರ ಹಾಗೆ ಬೀಜ ಇವುಗಳೆಲ್ಲ ಸೇರಿ ಹೆಚ್ಚು 1.5 ಲಕ್ಷ ರೂಪಾಯಿ ಖರ್ಚು ಬಂದಿರುತ್ತೆ. ಇಲಾಖೆಯಿಂದ 35,000 ರೂಪಾಯಿಯಷ್ಟು ಸಹಾಯಧನ ಇಲಾಖೆಯಿಂದ ಕೊಡ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಇಲ್ಲಿ ನಾವು ಹೆಚ್ಚಾಗಿ ನಾವು ಮಧ್ಯವರ್ತಿಗಳನ್ನು ಅವಲಂಬನೆ ಮಾಡಿಕೊಳ್ಳದೆ ನೇರ ಮಾರುಕಟ್ಟೆಗೆ ಇಳಿದಿದ್ದರಿಂದ ನಮಗೆ ಮಾರುಕಟ್ಟೆಯಲ್ಲಿ ಒಂದು ಸ್ಥಿರವಾದ ಧಾರಣೆ ಸಿಗಲಿಕ್ಕೆ ಅವಕಾಶ ಇದೆ. ಇಲ್ಲಿ ಈಗ ನಿನ್ನೆ ದಿವಸ ಪ್ರಾರಂಭಿಕವಾಗಿ ನಾನು ಕಟಾವು ಮಾಡಿದಾಗ 1.5 ಕ್ವಿಂಟಾಲಷ್ಟು ಇಳುವರಿ ಸಿಕ್ಕಿದೆ. ಈಗ ನಿರಂತರವಾಗಿ ನಮಗೆ ಈಗ 3 ತಿಂಗಳು ಕೊಯ್ಯಲಿಕ್ಕೆ ಅವಕಾಶ ಇದೆ. ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಸುಮಾರು 6 ಲಕ್ಷ ರೂಪಾಯಿ ಇಳುವರಿ ಬರಬೇಕಂತೇಳಿದೆ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಬೇಸಿಗೆ ಸಮಯದಲ್ಲಿ ಎಮ್ಮೆಗಳ ನಿರ್ವಹಣೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಕುಡಿಯಲು ಸಾಕಷ್ಟು ಸ್ವಚ್ಛವಾದ ಹಾಗೂ ತಂಪಾದ ನೀರು ಕೊಡಬೇಕು. ಮಧ್ಯಾಹ್ನ ಬಿಸಿಲು ಹೆಚ್ಚು ಇದ್ದಾಗ ಎಮ್ಮೆಗಳನ್ನು ತಂಪಾದ ಜಾಗದಲ್ಲಿ ಕಟ್ಟುವುದು ಉತ್ತಮ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಅಂದರೆ ಕೆರೆ ಅಥವಾ ಹೊಂಡಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2 ರಿಂದ 3 ಬಾರಿ ತಣ್ಣೀರಿನಿಂದ ಎಮ್ಮೆಗಳನ್ನು ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू
4। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा। बढ़ेगी 10 से 15% नाइट्रोजन क्षमता।